ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರವಿ ಮನೆಗೆ ಬಂದಾಗ ಏನು ನಿರ್ಧಾರ ಮಾಡಿದ್ಯಾ ರವಿ ಅಂತ ಶ್ರುತಿ ಕೇಳ್ತಾಳೆ. ರಿಫ್ರೆಶ್ ಆಗಿ ರೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ರವಿ ಹೇಳಿದಾಗ, ನಾನು ಅದನ್ನೆಲ್ಲ ಕೇಳಿದ್ದು ರವಿ, ಆ ರೆಸ್ಟೋರೆಂಟ್ ಕೆಲಸಕ್ಕೆ ಯಾವಾಗ ರಿಸೈನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ದೀನಿ ಅಂತ ಶ್ರುತಿ ಕೇಳ್ತಾಳೆ. ಮೊದಲು ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅಂತ ರವಿ ಹೇಳಿದಾಗ, ಯಾಕೆ ಅಂತ ಶ್ರುತಿ ಕೇಳ್ತಾಳೆ. ನಿನಗೆ ಮರವು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ, ನಾನಾಗಲೇ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ, ಆದರೂ ಅದನ್ನೇ ಕೇಳ್ತಿದ್ಯಲ್ಲ ಶ್ರುತಿ ಅಂತ ರವಿ ಕೇಳಿದಾಗ, ನೀನು ಕೊಡೋ ಆನ್ಸರು ನನಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ಇರಬೇಕು ಅಂತ ಶ್ರುತಿ ಹೇಳ್ತಾಳೆ. ಆಗ ನೀನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ನನಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ, ನನಗೇನು ಅನ್ಸುತ್ತೋ ಅದನ್ನೇ ನಾನು ಮಾಡೋದು ಅಂತ ರವಿ ಹೇಳ್ತಿರುವಾಗ, ನೀನು ರಿಸೈನ್ ಮಾಡ್ತೀಯಾ ಇಲ್ವಾ ಅದನ್ನು ಮೊದಲೇ ಹೇಳು ಅಂತ ಶ್ರುತಿ ಕೇಳ್ತಾಳೆ. ಇಲ್ಲಿ ನೋಡು ಶ್ರುತಿ, ನಾನಂತೂ ರಿಸೈನ್ ಮಾಡೋದಕ್ಕಾಗೋದಿಲ್ಲ ಅಂತ ರವಿ ಹೇಳಿದಾಗ, ಮತ್ತೆ ನೀನು ಯಾವಾಗ ಬರ್ತೀಯಾ ನಮ್ಮ ರೆಸ್ಟೋರೆಂಟ್ಗೆ ಅಂತ ಶ್ರುತಿ ಕೇಳ್ತಾಳೆ. ಆಗ ರವಿ, ನಾನು ಅನ್ಕೊಂಡು ಹಾಗೆ ಸ್ವಂತವಾಗಿ ರೆಸ್ಟೋರೆಂಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಮೇಲೆ ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳ್ತಿರೋವಾಗ, ಇದೇನಾ ನಿನ್ನ ನಿರ್ಧಾರ ಅಂತ ಶ್ರುತಿ ಕೇಳ್ತಾಳೆ. ಹೌದು ಅಂತ ರವಿ ಹೇಳಿದಾಗ, ಸರಿ ಆಯಿತು ಓಕೆ ಬಿಡು ಅಂತ ಶ್ರುತಿ ಹೇಳ್ತಾಳೆ. ಏನು ಓಕೆ ಅಂತ ರವಿ ಕೇಳಿದಾಗ, ಊರಲ್ಲೆಲ್ಲ ನೀನೊಬ್ಬನೇ ಶೆಫು ಅಂತ ಇರೋದು, ಬೇಡ ಬಿಡು ನಾನು ಬೇರೆ ಒಳ್ಳೆ ಶೆಫ್ನ ಹುಡ್ಕೋತೀನಿ ಅಂತ ಶ್ರುತಿ ಹೇಳ್ತಾಳೆ. ಆಗ ರವಿ, ನೀನು ಕರೆಕ್ಟಾಗಿ ನಿರ್ಧಾರ ಮಾಡಿದ್ಯಾ, ವೆರಿ ಗುಡ್, ನನಗೆ ಗೊತ್ತಿರೋ ಒಳ್ಳೆ ಶೆಫ್ನ ಸಜೆಸ್ಟ್ ಮಾಡಲಾ ಅಂತ ಕೇಳಿದಾಗ, ಇನ್ನೊಬ್ಬ ಶೆಫ್ನ ನೋಡ್ಕೋತಿದೀವಿ ಅಂತಂದ್ರೆ ನಿನಗೆ ಜಲಸ್ ಆಗ್ತಿಲ್ವಾ ಅಂತ ಶ್ರುತಿ ಕೇಳ್ತಾಳೆ. ನಾನು ಯಾಕೆ ಜಲಸ್ ಫೀಲ್ ಮಾಡ್ಕೋಬೇಕು, ನನಗೀಗ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಿದೆ, ಇನ್ಮೇಲೆ ನೀನು ಯಾವಾಗ ರಿಸೈನ್ ಮಾಡ್ತೀಯಾ ಅಂತ ಕೇಳೋದು ತಪ್ಪುತ್ತಲ್ವಾ ಅಂತ ರವಿ ಹೇಳಿದಾಗ, ಓ ನಿನ್ಗೆ ನಾನು ಹಿಂಸೆ ಕೊಡೋ ಥರ ಅನ್ನಿಸ್ತಿದ್ಯಾ, ಹಾಗಾದ್ರೆ ಇದೇನಾ ನಿನ್ನ ಕೊನೆ ನಿರ್ಧಾರ ಅಂತ ಶ್ರುತಿ ಕೇಳ್ತಾಳೆ. ಎಷ್ಟು ಸಾರಿ ಹೇಳಿ ಶ್ರುತಿ, ಅದನ್ನ ಪತ್ರದಲ್ಲಿ ಏನಾದರೂ ಬರೆದು ಸೈನ್ ಮಾಡ್ಕೊಡ್ಲಾ ಅಂತ ರವಿ ಕೇಳಿದಾಗ, ನೋಡ್ ರವಿ, ನಮ್ಮ ರೆಸ್ಟೋರೆಂಟ್ಗೆ ನೀನೇನಾದರೂ ಬಂದರೆ ನಿನಗೆ ಡಬಲ್ ಸ್ಯಾಲ್ರಿ ಸಿಗುತ್ತೆ ಅಂತ ಶ್ರುತಿ ಹೇಳ್ತಾಳೆ. ಆಗ ಶ್ರುತಿ, ಏನೇ ನೀನು ರೆಸ್ಟೋರೆಂಟ್ನ ಶುರು ಮಾಡೋದಕ್ಕೂ ಮುಂಚೆನೇ ನಿರ್ಧಾರ ತಗೋತಿದ್ಯಲ್ಲ, ಹಾಗಾದ್ರೆ ನಿಮ್ಮ ರೆಸ್ಟೋರೆಂಟಲ್ಲಿ ಬರೋ ಅರ್ಧ ಲಾಭನ ನನಗೆ ಕೊಡ್ಬೇಕು ನೀನು ಅಂತ ರವಿ ಹೇಳಿದಾಗ, ಹಾ ನಿನ್ಗಾದ್ರೆ ಕೊಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಆಗ ರವಿ, ನೋಡು ಶ್ರುತಿ, ನಿಮ್ಮ ರೆಸ್ಟೋರೆಂಟಲ್ಲಿ ಬರೋ ಅರ್ಧ ಲಾಭನ ನಾನು ಕೊಟ್ಟರು ಕೂಡ ನಾನು ಮಾತ್ರ ರಿಸೈನ್ ಮಾಡೋದಿಲ್ಲ ಅಂತ ಹೇಳಿದಾಗ, ನಿನಗೆ ನಾನು ಏನು ಹೇಳಿದ್ರು ಅರ್ಥನೇ ಆಗ್ತಿಲ್ಲ ರವಿ, ಫೈನಲ್ ಆಗಿ ನಾನು ನಿನ್ಗೆ ಇನ್ನೊಂದು ಚಾನ್ಸ್ ಕೊಡ್ತಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ. ಏನು ಚಾನ್ಸ್ ಅದು ಅಂತ ರವಿ ಕೇಳಿದಾಗ, ನಾನು ನಿನಗೆ 3 ತಿಂಗಳು ಟೈಮ್ ಕೊಡ್ತೀನಿ, ಅದಕ್ಕೂ ಮುಂಚೆನೇ ನೀನು ನಮ್ಮ ರೆಸ್ಟೋರೆಂಟ್ಗೆ ಬಂದ್ಬಿಡ್ಬೇಕು ಅಂತ ಶ್ರುತಿ ಹೇಳಿದಾಗ, ಇಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ರವಿ ಕೇಳ್ತಾನೆ. ಇಲ್ಲ ಅಂದರೆ ಇನ್ನು 3 ತಿಂಗಳಾದ್ಮೇಲೆ ನನ್ನ ನಿರ್ಧಾರನೇ ಬೇರೆ ಆಗಿರುತ್ತೆ ಅಂತ ಶ್ರುತಿ ಹೇಳಿದಾಗ, ಸರಿ ಏನು ನಿರ್ಧಾರ ಮಾಡ್ತೀಯಾ ಅಂತ ರವಿ ಕೇಳ್ತಾನೆ. ಅದು 3 ತಿಂಗಳು ಮುಗಿಲಿ ಆಮೇಲೆ ಹೇಳ್ತೀನಿ ಅಂತ ಶ್ರುತಿ ಹೇಳಿದಾಗ, ಹಾಗಾದರೆ ಇನ್ನೂ ನೀನು ಆ ನಿರ್ಧಾರದ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಅಂದಾಗಾಯ್ತು ಅಂತ ರವಿ ಹೇಳ್ತಾನೆ. ಆಗ ಶ್ರುತಿ ಕೋಪದಲ್ಲೇ ನೋಡ್ತಿರುವಾಗ, ಏನು ನೋಡ್ತಿದ್ಯಾ, ನೀನೇ ಚೆನ್ನಾಗಿ ಯೋಚನೆ ಮಾಡು, ನನಗೆ 3 ತಿಂಗಳು ಟೈಮ್ ಅಲ್ಲ 3 ವರ್ಷ ಟೈಮ್ ಕೊಟ್ಟರು ಕೂಡ ನನ್ನ ನಿರ್ಧಾರ ಇದೇನೆ ಅಂತ ರವಿ ಹೇಳ್ತಿರ್ತಾನೆ. ಈ ಕಡೆ ಎಲ್ಲರೂ ಮಲಗಿರೋವಾಗ ರೋಹಿಣಿ ಹೋಗಿ ಪೂಜಾಗೆ ಫೋನ್ ಮಾಡ್ತಿರ್ತಾಳೆ. ಪ್ಲೀಸ್ ಕಣೆ ಪೂಜಾ, ಸಾರಿ ಕಣೆ, ನಾನು ಮಾತಾಡಿದ್ದೆಲ್ಲ ತಪ್ಪು, ನನಗಿರೋದು ನೀನೊಬ್ಳೆ ಫ್ರೆಂಡು, ನೀನೇ ಆ ರೀತಿಯೆಲ್ಲ ಮಾತಾಡಿದ್ದು ನನಗೆ ತುಂಬ ಕಷ್ಟ ಆಯಿತು ಕಣೆ, ಅದಕ್ಕೆ ನಾನು ಆ ರೀತಿಯೆಲ್ಲ ಮಾತಾಡ್ಬಿಟ್ಟೆ, ನನಗೇನಾದರೂ ಪ್ರಾಬ್ಲಮ್ ಆದರೆ ನಾನು ನಿನ್ನ ಹತ್ರ ತಾನೇ ಮಾತಾಡೋದು, ಈಗ ಮಾತಾಡೋದಕ್ಕೂ ಯಾರೂ ಇಲ್ಲ ಅಂತಂದರೆ ನನಗೆ ತುಂಬ ಕಷ್ಟ ಆಗ್ತಿದೆ ಕಣೆ ಪೂಜಾ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆಗ ಪೂಜಾ, ಇಲ್ಲ ರೋಹಿಣಿ, ನಾನು ನಿನಗೆ ಬೇಕು ಅಂತ ಮಾತಾಡಲಿಲ್ಲ, ನೀನು ಸಂತು ಹತ್ರ ದುಡ್ಡು ಕೇಳಿದ್ದಕ್ಕೆ ನನಗೆ ಕೋಪ ಬಂತು, ಅದಕ್ಕೆ ಆ ರೀತಿ ಮಾತಾಡ್ಬಿಟ್ಟೆ ಅಷ್ಟೇ, ಸರಿ ಈಗ ಅದನ್ನೆಲ್ಲ ಬಿಡು, ಕ್ರಿಶ್ ಈಗ ನಿಮ್ಮನೆಲ್ಲೇ ಇದ್ದಾನ ಅಂತ ಪೂಜಾ ಕೇಳ್ತಾಳೆ. ಹೌದು ಪೂಜಾ, ಸೂರ್ಯನು ನಮ್ಮ ಅಮ್ಮನೂ ಸೇರಿ ಕೃಷ್ಣ ಮನೇಲೇ ಇರೋ ಹಾಗೆ ಮಾಡ್ಬಿಟ್ಟಿದ್ದಾರೆ, ಅಮ್ಮ ಬೇರೆ ಹಾಸ್ಪಿಟಲ್ ಇದ್ದಾರೆ, ಕೃಷಿಲಿ ಇರೋದ್ರಿಂದ ನನಗೆ ತುಂಬಾನೇ ಕಷ್ಟ ಆಗ್ತಿದೆ ಅಂತ ರೋಹಿಣಿ ಹೇಳ್ತಿರೋವಾಗ, ಅಲ್ವೇ ರೋಹಿಣಿ, ಅಮ್ಮನ ಜೊತೆ ಮಗ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ನಿನ್ಗೇನೆ ನಿನ್ ಮಗ ಜೊತೆಲಿದ್ರೇನೆ ಕಷ್ಟ ಅಂತ ಹೇಳ್ತಿದ್ಯಲ್ಲ ಅಂತ ಪೂಜಾ ಕೇಳ್ತಾಳೆ. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನೀನ್ ರೀತಿಯೆಲ್ಲ ಕೇಳ್ತಿದ್ಯಲ್ಲ ಪೂಜಾ, ಈಗ ನೀನೇ ಹೆಲ್ಪ್ ಮಾಡ್ಬೇಕು ನನಗೆ, ಸ್ವಲ್ಪ ದಿನ ಕೃಷ್ಣ ನಿಮ್ಮನೇಲೆ ಬಿಡ್ತೀನಿ, ನೋಡ್ಕೊಂಡ್ ಬಿಡೆ, ಸ್ವಲ್ಪ ದಿನ ಕೂಡ ಬೇಡ, ನಮ್ಮಮ್ಮ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬರೋವರೆಗೂ ಮಾತ್ರನೇ ಅಂತ ರೋಹಿಣಿ ಹೇಳ್ತಿರುವಾಗ, ಸಾರಿ ಕಣೆ ರೋಹಿಣಿ, ಅದು ತುಂಬಾ ಕಷ್ಟ ಅಂತ ಪೂಜಾ ಹೇಳ್ತಾಳೆ. ಪ್ಲೀಸ್ ಪೂಜಾ, ನನ್ನ ಮೇಲಿರೋ ಕೋಪಕ್ಕೆ ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ ರೋಹಿಣಿ ಹೇಳ್ತಿರುವಾಗ, ಕೋಪ ಅಲ್ಲ ಏನೂ ಇಲ್ಲ ರೋಹಿಣಿ, ನಾನೀಗ ಬೆಂಗಳೂರಲ್ಲೇ ಇಲ್ಲ, ಊರಿಗೆ ಹೋಗ್ತಿದ್ದೀನಿ ಅಂತ ಪೂಜಾ ಹೇಳ್ತಾಳೆ. ಊರ್ಗ ಅಂತ ರೋಹಿಣಿ ಕೇಳಿದಾಗ, ಹೌದೇ, ಮದ್ವೆ ಕೆಲಸಗಳ ಬಗ್ಗೆ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಹೋಗ್ತಿದ್ದೀನಿ, ನಾನು ಊರಿಂದ ಬರೋದು ಇನ್ನೂ 1 ವಾರ ಆಗ್ಬೋದು ಅಂತ ಪೂಜಾ ಹೇಳ್ತಾಳೆ. ಹೌದಾ, ನೀನು ಗೊತ್ತಿರೋರ್ ಮನೇಲಿ ಎಲ್ಲಾದ್ರೂ ಇರೋದಕ್ಕೆ ವ್ಯವಸ್ಥೆ ಮಾಡೋದಕ್ಕಾಗುತ್ತಾ ಅಂತ ರೋಹಿಣಿ ಕೇಳಿದಾಗ, ಅಲ್ಲ ಕಣೆ ರೋಹಿಣಿ, ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ, ನನಗೆ ಗೊತ್ತಿರೋರು ಅವರಲ್ಲಿ ಬೇರೆ ಯಾರು ಇರೋದಕ್ಕೆ ಸಾಧ್ಯ ಅಂತ ಪೂಜಾ ಹೇಳ್ತಾಳೆ. ನಂತರ ನಾನೊಂದು ಮಾತು ಹೇಳ್ತೀನಿ ಕೇಳು ರೋಹಿಣಿ, ನೀನು ಕೋಪ ಮಾಡ್ಕೋಬೇಡ, ಇನ್ನು ಎಷ್ಟು ದಿನ ಅಂತ ಹೀಗೆ ಬೈದಲ್ಲಿ ಒದ್ದಾಡ್ತಿರ್ತೀಯ, ನಾನು ಹೇಳೋದನ್ನ ಕೇಳು, ನಿಮ್ಮ ಮನೇಲಿ ನಿಜ ಹೇಳ್ಬಿಡೆ, ಆಲ್ರೆಡಿ ನೀನು ದುಡ್ಡಿಲ್ದೇ ಇರೋಳ್ ಮಗಳು ಅಂತ ಚೆನ್ನಾಗಿ ಗೊತ್ತಾಗಿದೆ ಎಲ್ರಿಗೂ, ಅಷ್ಟಕ್ಕೆ ನೀನಿಗೆ ತುಂಬಾನೇ ಕಷ್ಟಪಡ್ತಿದ್ಯಾ, ಇನ್ನು ಕೃಷಿ ಏನಾದರೂ ನಿನ್ನ ಮಗ ಅಂತ ಮನೆಯವರೆಲ್ರಿಗೂ ಗೊತ್ತಾದ್ರೆ ಅದ್ರ ರಿಯಾಕ್ಷನ್ ತುಂಬಾ ಹೆವಿಯಾಗಿರುತ್ತೆ ಕಣೆ, ನೀನೇ ಯೋಚನೆ ಮಾಡಿ ನೋಡು, ಮೊದಲು ಬೈಕೋತಾರೆ, ಆಮೇಲೆ ಎಲ್ಲರೂ ತಮಗೆ ತಾವಾಗೆ ಸುಮ್ಮನೆ ಆಗ್ಬಿಡ್ತಾರೆ, ಅಲ್ಲಿಗೆ ನಿನ್ನ ಪ್ರಾಬ್ಲಮ್ ಎಲ್ಲ ಮುಗ್ದೋಗ್ಬಿಡುತ್ತೆ ಕಣೆ, ಒಂದೇ ಸಾರಿ ಹೇಳ್ಬಿಡೆ ರೋಹಿಣಿ ಅಂತ ಪೂಜಾ ಹೇಳ್ತಾಳೆ. ಇಲ್ಲ ಪೂಜಾ, ಈಗ ಎಲ್ಲರೂ ನನ್ನ ಜೊತೆ ಚೆನ್ನಾಗೇ ಇದ್ದಾರೆ, ಇನ್ನು ಈ ವಿಷಯ ಬೇರೆ ಯಾಕೆ ಇವಾಗ, ನಮ್ಮ ಅತ್ತೆ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೆ, ಖಂಡಿತ ಮನೋಜ್ ಹೇಳಿ ನನ್ನ ಅವರಿಂದ ದೂರ ಮಾಡಿಸ್ಬಿಡ್ತಾರೆ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಸರಿ ರೋಹಿಣಿ, ಇನ್ನು ಎಷ್ಟು ದಿನ ಅಂತ ಇದನ್ನೇ ಮುಚ್ಚಿಟ್ಕೊಂಡು ಓಡಾಡ್ತೀಯೇ, ಕ್ರಿಶ್ ಬೇರೆ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ, ನಿನ್ಗೀಗ ನಿಜ ಹೇಳೋದೇ ಒಳ್ಳೇದು ಕಣೆ ಅಂತ ಪೂಜಾ ಹೇಳಿದಾಗ, ನೋಡು
ನೋಡು ಪೂಜಾ, ನಾನು ನಿನ್ನ ಹತ್ರ ಹೆಲ್ಪ್ ಕೇಳಿದೆ ಅಷ್ಟೇನೆ, ಅಡ್ವೈಸ್ ಎಲ್ಲ ಏನು ಕೇಳಲಿಲ್ಲ. ನೀನು ನಿನ್ನ ನಿರ್ಧಾರನ ಹೇಳಾಯ್ತು ತಾನೆ, ಬಿಟ್ಬಿಡು, ನನ್ನ ಕೆಲಸನ ನಾನೇ ನೋಡ್ಕೋತೀನಿ ಅಂತ ರೋಹಿಣಿ ಹೇಳಿ ಫೋನ್ ಕಟ್ ಮಾಡ್ತಾಳೆ. ನಂತರ ಎಲ್ಲರೂ ಮಲಗಿರೋವಾಗ ಮತ್ತೆ ಕ್ರಿಶ್ ಎದ್ದು ರೋಹಿಣಿ ರೂಮ್ಗೆ ಬರ್ತಾನೆ. ಕ್ರಿಶ್, ನೀನಿನ್ನೂ ಮಲಗಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ನಾನು ಹೆಂಗಮ್ಮ ಮಲ್ಗಕ್ಕಾಗತ್ತೆ, ನನ್ಗೆ ಯಾವಾಗಲೂ ನಿನ್ ಜೊತೆನೇ ಇರಬೇಕು ಅಂತ ಅನಿಸಿದೆ ಅಂತ ಕ್ರಿಶ್ ಹೇಳಿದಾಗ, ಬೇಡ ಕ್ರಿಶ್, ನಾನು ಹೇಳೋದನ್ನ ಕೇಳು, ನೀನು ಇಲ್ಲೆಲ್ಲ ಇರೋದಕ್ಕಾಗೋದಿಲ್ಲ, ನಾವಿಬ್ರು ಬೇರೆ ಕಡೆ ಎಲ್ಲಾದ್ರೂ ಹೋಗಿರೋಣ ಅಂತ ರೋಹಿಣಿ ಹೇಳ್ತಾಳೆ. ಅಮ್ಮ, ನಾನು ಈಗಲೇ ನಿನ್ನ ಜೊತೆ ಇರಬೇಕಮ್ಮ ಅಂತ ಕ್ರಿಶ್ ಹೇಳ್ತಿರುವಾಗ, ನಾನು ಹೇಳೋದನ್ನ ಕೇಳು ಕ್ರಿಶ್, ಅಮ್ಮ ನಿನ್ನ ನೋಡೋದಕ್ಕೆ ತಾನೇ ಹೇಳೋದು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಇಲ್ಲಮ್ಮ, ನಾನಂತೂ ಹೋಗೋದಿಲ್ಲ ಅಂತ ಕ್ರಿಶ್ ಹೇಳ್ತಿರುವಾಗ ಈ ಕಡೆ ಮೀನಾಗೆ ಎಚ್ಚರಿಕೆ ಆಗುತ್ತೆ. ಕ್ರಿಶ್ ಎಲ್ಲಿಗೋದ ಅಂತ ಮೀನಾ ಹುಡುಕ್ತಿರ್ತಾಳೆ. ಆಗ ಕ್ರಿಶ್ ರೋಹಿಣಿ ಹತ್ರ ಮಾತಾಡ್ತಾ, ಬೇಡ ಅಮ್ಮ, ನಾನು ಇಲ್ಲೇ ಇರ್ತೀನಿ, ಸೂರ್ಯ ಅಂಕಲ್ ಕೇಳ್ಬಿಟ್ಟು ನಾನು ಇಲ್ಲೇ ಇರ್ಬೋದು, ನಾನು ನಿನ್ನ ಅಮ್ಮ ಅಂತ ಕೂಗಲ್ಲಮ್ಮ, ಆಂಟಿ ಅಂತಾನೆ ಕೂಗ್ತೀನಿ, ನಾನು ನಿನ್ನ ಜೊತೆ ಇರ್ಬೇಕಮ್ಮ ಅಂತ ಕ್ರಿಶ್ ಹೇಳ್ತಿರುವಾಗ, ಯಾಕೆ ಕ್ರಿಶ್ ಈಗೆಲ್ಲ ಆಟ ಮಾಡ್ತಿದ್ಯಾ, ನಾನು ಹೇಳೋದನ್ನ ಕೇಳ್ತಾನೆ ಇಲ್ವಲ್ಲ ನೀನು, ಮೊದಲು ಇಲ್ಲಿಂದ ಹೋಗು ಅಂತ ಕೃಷ್ಣ ರೂಮಿಂದ ಆಚೆ ತಳ್ತಿರ್ತಾಳೆ ರೋಹಿಣಿ. ಆಗ ಕೃಷ್ಣ ನಾನು ಇಲ್ಲಿಂದ ಹೋಗಲ್ಲಮ್ಮ ಅಂತ ಹಠ ಮಾಡಿ ಹೇಳ್ತಿರುವಾಗ, ಹೋಗು ಅಂತ ಹೇಳ್ತಿದ್ದಾನೆ, ಹೋಗು ಅಂತ ಹೇಳಿ ಕೃಷ್ಣಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾಳೆ ರೋಹಿಣಿ. ಆಗ ಅಲ್ಲಿಗೆ ತಕ್ಷಣ ಮೀನಾ ಬಂದು ರೋಹಿಣಿ ಅಂತ ಜೋರಾಗಿ ಹೋಗಿ ಕೃಷ್ಣ ತನ್ನ ಕಡೆ ಹೇಳ್ಕೊಂಡು ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತ ಜೋರಾಗಿ ಮಾತಾಡ್ತಾಳೆ. ಆಗ ರೋಹಿಣಿ ರೂಮ್ ಬಾಗ್ಲು ಹಾಕೊಂಡು ಹೊರಗಡೆ ಬಂದು, ಅವನಿನ್ನು ಚಿಕ್ಕ ಮಗು ರೋಹಿಣಿ ಅವರೇ, ಅವ್ನು ಹೊಡೆಯೋದಕ್ಕೆ ಹೋಗ್ತಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ಆಗ ರೋಹಿಣಿ, ಕೂಗಾಡ್ಬೇಡಿ ಮೀನಾ ಅವರೇ, ಎಲ್ರು ಮಲ್ಗಿದ್ದಾರೆ ಅಂತ ಹೇಳಿದಾಗ, ಎಲ್ರು ಮಲ್ಗಿದ್ಮೇಲೆ ಕೃಷ್ಣ ಯಾಕೆ ಹೊಡೆಯೋದಕ್ಕೆ ಹೋಗಿದ್ರೆ ರೋಹಿಣಿ ಅವರೇ ಅಂತ ತಪ್ಪು ಅವನೇನ್ ಮಾಡ್ದ ಅಂತ ಮೀನಾ ಕೇಳ್ತಾಳೆ. ನಾನು ಅವ್ನು ಹೊಡಿಲೇ ಇಲ್ಲ ಮೀನಾ ಅವ್ರೆ ಅಂತ ರೋಹಿಣಿ ಹೇಳ್ತಿರುವಾಗ, ಸುಮ್ಮನೆ ಸುಳ್ಳು ಹೇಳ್ಬೇಡಿ ರೋಹಿಣಿ, ನೀವು ಅವನ ಮೇಲೆ ಕೈ ಎತ್ತಿದ್ನ ನಾನು ನೋಡಿದೆ, ಅವ್ನ ಅಜ್ಜಿಗೆ ಹುಷಾರಿಲ್ಲ ಅಂತ ಅವನ್ನ ಕರ್ಕೊಂಡು ಬಂದು ನಾವಿಲ್ಲಿ ಇಟ್ಕೊಂಡಿದ್ದೀವಿ, ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ನನ್ನ ಮೇಲೆ ತೋರಿಸಿ, ಆದ್ರೆ ಅವನ ಮೇಲೆಲ್ಲ ತೋರ್ಸೋದಕ್ಕೆ ಹೋಗ್ಬೇಡಿ ಅಂತ ಮೀನಾ ಹೇಳ್ತಾಳೆ. ಆಗ ರೋಹಿಣಿ, ನಿಜವಾಗ್ಲೂ ಹೇಳ್ತಿದ್ದೀನಿ ಮೀನಾ ಅವರೇ, ನಾನು ಅವ್ನು ಹೊಡೆಯೋದಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದಾಗ, ನೀವು ಸುಮ್ಮನೆ ಸುಳ್ಳು ಹೇಳ್ಬೇಡಿ ರೋಹಿಣಿ ಅವರೇ, ನಾನು ಎಲ್ಲಾನು ನೋಡ್ಬಿಟ್ಟೆ ಅಂತ ಮೀನಾ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯನ್ಗೆ ಎಚ್ಚರಿಕೆ ಆಗಿ ಅವನು ಕೂಡ ಎದ್ದು ಬಂದು, ಮೀನಾ ಏನೇ ಆಯ್ತು, ಮಲ್ಗಿಲ್ವಾ, ಇಲ್ಲೇನೇ ಮಾಡ್ತಿದ್ಯಾ ಅಂತ ಕೇಳಿದಾಗ, ನೋಡ್ರಿ ಕೃಷ್ಣ ರೋಹಿಣಿ ಅವರು ಹೊಡೆಯೋದಕ್ಕೆ ಹೋಗಿದ್ರು ಅಂತ ಮೀನಾ ಹೇಳ್ಬಿಡ್ತಾಳೆ. ಹೌದಾ, ಯಾಕೆ ಅವ್ನು ಹೊಡೆಯೋದಕ್ಕೆ ಹೋಗಿದ್ದು ಅಂತ ಸೂರ್ಯ ಜೋರ ಕೇಳಿದಾಗ, ಸೂರ್ಯ ಅವರೇ ಕೂಗಾಡ್ಬೇಡಿ, ಅವ್ರು ಮಲಗಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಅವ್ನು ಹೇಗಾದ್ರೂ ಮಲಗಿರ್ಲಿ, ಆದ್ರೆ ನೀನ್ ಯಾಕೆ ಅವ್ನು ಹೊಡೆಯೋದಕ್ಕೆ ಹೋದೆ ಅದನ್ನ ಮೊದಲು ಹೇಳು ಅಂತ ಸೂರ್ಯ ಕೇಳಿದಾಗ, ಇಲ್ಲ ಸೂರ್ಯ ಅವರೇ, ಹಾಗಲ್ಲ ಏನೂ ಇಲ್ಲ, ಮೀನಾನೇ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಬೇಕಾದ್ರೆ ಕೃಷ್ಣ ಕೇಳಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಸೂರ್ಯ, ಏನ್ ಕ್ರಿಶ್, ಈ ಆಂಟಿ ನೀನ್ ಹೊಡೆಯೋದಕ್ಕೆ ಬಂದಿದ್ರಾ, ಭಯ ಪಡ್ಬೇಡ ಹೇಳೋ ಅಂತ ಸೂರ್ಯ ಕೇಳಿದಾಗ, ಇಲ್ಲ ಅಂಕಲ್, ಅವ್ರು ನನಗೆ ಹೊಡೆಯೋದಕ್ಕೆ ಬಂದಿರಲಿಲ್ಲ ಅಂತ ಕೃಷಿ ಹೇಳ್ಬಿಡ್ತಾನೆ. ನಂತರ ನನಗೆ ನಿದ್ದೆ ಬರಲಿಲ್ಲ ಅಂತ ಆಂಟಿ ಜೊತೆ ಮಾತಾಡೋಣ ಅಂತ ಬಂದೆ ಅಂತ ಕೃಷಿ ಹೇಳ್ತಿರುವಾಗ, ನೋಡಿದ್ರ ಸೂರ್ಯ ಅವರೇ, ಅಲ್ಲ ಈ ಮನೇಲಿ ಏನೇ ನಡೆದ್ರು ಕೂಡ ಪೈಪೋಟಿ ಮೇಲೆ ನನ್ನ ಹತ್ರ ಕೇಳೋದಕ್ಕೆ ಬಂದ್ಬಿಡ್ತೀರಾ ಅಲ್ವಾ ನೀವಿಬ್ರು ಅಂತ ರೋಹಿಣಿ ಹೇಳಿ, ನಾನು ಮಲಗಬೇಕು, ನೀವಿಬ್ರು ಇಲ್ಲಿಂದ ಹೋಗಿ ಅಂತ ಹೇಳಿ ರೂಮ್ ಬಾಗ್ಲು ಹಾಕೊಂಡು ಒಳಗಡೆ ಹೋಗ್ಬಿಡ್ತಾಳೆ. ಆಗ ಇವನೇ ಹೇಳ್ತಿದ್ದಾನಲ್ಲ, ಬಾಮಿನ ಹೋಗೋಣ ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ, ಹೇ ಕೃಷ್ಣ, ನಿನ್ಗೆ ನಿದ್ದೆ ಬರಲಿಲ್ಲ ಅಂತಂದ್ರೆ ನನ್ನ ಜೊತೆ ಮಾತಾಡ್ತಾನೆ ಇರೋ, ಆ ಪೌಡರ್ ಆಂಟಿ ಜೊತೆ ಯಾಕೋ ಮಾತಾಡೋದಕ್ಕೆ ಹೋಗಿದ್ದೆ ಅಂತ ಸೂರ್ಯ ಕೇಳ್ತಿರುವಾಗ, ರೀ ರೋಹಿಣಿ ಅವರು ಕೃಷ್ ಮೇಲೆ ಕೈ ಎತ್ತಿದ್ನ ನಾನು ನೋಡ್ದೆ ರೀ, ಆದ್ರೆ ಕೃಷಿ ಯಾಕೆ ಈಗ ಹೇಳ್ತಿದ್ದಾನೆ ಅಂತ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಹೋಗ್ಲಿ ಬಿಡು ಮೀನಾ, ಅವನೇ ಹೇಳ್ತಿದ್ದಾನಲ್ಲ ಅವ್ರು ನನ್ಗೆ ಹೊಡೆಯೋದಕ್ಕೆ ಬಂದಿಲ್ಲ ಅಂತ, ಎಲ್ಲೋ ನೀನು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ, ಬಿಡು ಅಂತ ಸೂರ್ಯ ಹೇಳ್ತಾನೆ. ಇಲ್ಲ ರೀ, ಕೃಷ್ಗೆ ನಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ, ಅವ್ರ ಅಜ್ಜಿನ ನೋಡ್ಬೇಕು ಅಂತ ಹಠ ಮಾಡ್ತಿದ್ದ, ಅದಕ್ಕೆ ನಾನು ಅವನಿಗೆ ಸಮಾಧಾನ ಮಾಡ್ತಿದ್ದೆ ಅಂತ ರೋಹಿಣಿ ಅವರು ಸುಳ್ಳು ಹೇಳಿದ್ರು ರೀ ಅಂತ ಮೀನಾ ಹೇಳಿದಾಗ, ಹೌದಾ, ಏನ್ ಕೃಷ್ಣ ನಿನ್ಗೆ ಇರೋದಕ್ಕೆ ಇಷ್ಟ ಇಲ್ವಾ ಅಂತ ಸೂರ್ಯ ಕೃಷ್ಣ ಕೇಳ್ತಾನೆ. ನಂತರ, ಏನ್ ಕೃಷ್ಣ ನಿನ್ಗೆ ಇರೋದಕ್ಕೆ ಇಷ್ಟ ಇಲ್ವಾ ಅಂತ ಮೀನಾ ಕೇಳಿದಾಗ, ಇಲ್ಲ ಆಂಟಿ, ಅಜ್ಜಿಗೆ ಸರಿ ಹೋಗೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದೆ ಅಂತ ಕೃಷ್ಣ ಹೇಳ್ತಾನೆ. ಆಗ ಮೀನಾ, ಏನ್ರಿ ಇದು, ಇವ್ನು ನೋಡಿದ್ರೆ ಇಲ್ಲೇ ಇರ್ತೀನಿ ಅಂತ ನಮ್ಮ ಜೊತೆ ಹೇಳ್ತಿದ್ದಾನೆ, ಅಲ್ಲಿ ನೋಡಿದ್ರೆ ಇವ್ನು ಇಲ್ಲಿರಲ್ಲ ಅಂತ ಹಠ ಮಾಡ್ತಿದ್ದ ಅಂತ ರೋಹಿಣಿ ಅವ್ರು ಹೇಳ್ತಿದ್ರು, ಏನ್ರಿ ಇದು ಅಂತ ಮೀನಾ ಕೇಳಿದಾಗ, ಹಾಗಾದ್ರೆ ಪೌಡ್ರಮ್ಮನ್ಗೆ ಕೃಷಿಲಿರೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಕಣೆ ಅಂತ ಸೂರ್ಯ ಹೇಳ್ತಾನೆ. ನನಗೂ ಹಾಗೆ ಅನ್ನಿಸ್ತಿದೆ ರೀ ಅಂತ ಮೀನಾ ಹೇಳಿದಾಗ, ನನ್ಗೇನೋ ಹಾಗೆ ಅನ್ನಿಸ್ತಿಲ್ಲ ಮೀನಾ, ಸಕ್ಕರೆ ಇವ್ನು ಇಲ್ಲಿರೋದು ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ಪೌಡ್ರ್ ಇವ್ನ ಮನೆಯಿಂದ ಹೊರಗಡೆ ಕಳಿಸಿ ಸಕ್ಕರೆ ಹತ್ರ ಒಳ್ಳೆ ಹೆಸರು ತಗೋಬೇಕು ಅಂತ ಈ ರೀತಿ ಎಲ್ಲ ನಡ್ಕೋತಿದ್ದಾಳೆ ಅಂತ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಾನೆ. ನಂತರ, ಅದೇನಾದ್ರೂ ಆಗ್ಲಿ ಮೀನಾ, ಕೃಷ್ ಇಲ್ಲೇ ಇರಬೇಕು, ದಿನ ಮಲ್ಕೋ ಅಂತ ಸೂರ್ಯ ಹೇಳಿ, ಕೃಷ್ ಮಲ್ಕೋ ಬಾರೋ ಅಂತ ಹೇಳಿ ಸೂರ್ಯ ಮಲಗಿಸ್ತಾನೆ. ಮಾರನೇ ದಿನ ಬೆಳಗ್ಗೆನೆ ಕೃಷ್ ಅಜ್ಜಿ ಅಂತ ಶಾಂತಿ ಹತ್ರ ಓಡ್ ಬರ್ತಾನೆ. ನನ್ನ ಅಜ್ಜಿ ಅಂತೆಲ್ಲ ಕರಿಬೇಡ ಅಂತ ಹೇಳ್ದೆ ತಾನೆ ಅಂತ ಶಾಂತಿ ಹೇಳ್ತಿರುವಾಗ, ನಿಮ್ಮನ್ನ ಅಜ್ಜಿ ಅಂತ ಕರೆಯೋದನ್ನ ಸ್ಟಾಪ್ ಮಾಡಿದ್ದೀನಲ್ಲ ಅಜ್ಜಿ ಅಂತ ಕೃಷ್ ಹೇಳಿ, ಇಲ್ಲ ಇಲ್ಲ ಅಜ್ಜಿ ಅಲ್ಲ ಅಂತ ಹೇಳ್ತಿರ್ತಾನೆ. ಅಜ್ಜಿ ಅನ್ನಲ್ಲ ಅಂತ ಹೇಳಿ ಅದನ್ನೇ ಕರಿತಿದ್ಯಲ್ಲೋ ಅಂತ ಶಾಂತಿ ಹೇಳ್ತಿರೋವಾಗ, ನೀವು ಡ್ಯಾನ್ಸ್ ಹೇಳ್ಕೊಡ್ತೀರಾ ತಾನೆ ಅಂತ ಕೃಷ್ ಕೇಳ್ತಾನೆ. ಹೌದು ಕಣೋ, ಅದಕ್ಕೇನೋ ಈಗ ಅಂತ ಶಾಂತಿ ಕೇಳಿದಾಗ, ನನಗೂ ಡ್ಯಾನ್ಸ್ ಹೇಳ್ಕೊಡ್ತೀರಾ ಅಂತ ಕೃಷ್ ಕೇಳ್ತಾನೆ. ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬಂದು, ಕೃಷ್ ನೀನು ಡ್ಯಾನ್ಸ್ ಮಾಡ್ತೀಯೋ ಅಂತ ಕೇಳ್ತಿರುವಾಗ, ಶಾಂತಿ, ಕೃಷ್ ಕೂಡ ಡ್ಯಾನ್ಸ್ ಮಾಡ್ತಾನಂತೆ, ನಿನ್ನ ಡ್ಯಾನ್ಸ್ ಕ್ಲಾಸ್ಗೆ ಅವನು ಸೇರಿಸ್ಕೊಳ್ಳಿ ಅಂತ ರಂಗನಾಥ್ ಅವ್ರು ಹೇಳಿ, ನಿನಗೆ ಡ್ಯಾನ್ಸ್ ಮಾಡೋದಕ್ಕೆ ಬರುತ್ತಾ ಕೃಷ್ ಅಂತ ಕೇಳ್ತಾರೆ. ಹೌದು ತಾತ, ನಮ್ಮೂರಲ್ಲಿ ಸ್ಕೂಲ್ ಫಂಕ್ಷನ್ ಎಲ್ಲ ಡ್ಯಾನ್ಸ್ ಮಾಡಿದ್ದೀನಿ ನಾನು ಅಂತ ಕೃಷ್ ಹೇಳ್ತಿರುವಾಗ, ಹಾಗಾದ್ರೆ ನಮ್ಮ ಸ್ಕೂಲ್ ಆನ್ಯುವಲ್ ಡೇಗೆ ನೀನೇ ಡ್ಯಾನ್ಸ್ ಮಾಡ್ತೀಯಾ ಅಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಡ್ಯಾನ್ಸ್ ಹೇಳ್ಕೊಟ್ರೆ ಮಾಡ್ತೀನಿ ತಾತ ಅಂತ ಕೃಷ್ ಹೇಳಿದಾಗ, ಸಾಕ್ ನಿಲ್ಸೋ, ನೃತ್ಯ ಅನ್ನೋದು ಒಂದು ಕಲೆ, ಅದು ಎಲ್ರಿಗೂ ಬರಲ್ಲ ಅಂತ ಶಾಂತಿ ಹೇಳ್ತಾಳೆ. ಎಲ್ರಿಗೂ ಯಾಕೆ ಬರಲ್ಲ, ಮನ್ಸಿಟ್ಟು ಯಾರು ಕಲಿತಾರೋ ಅವ್ರಿಗೆ ಬಂದೇ ಬರುತ್ತೆ, ಕೃಷ್ಗೆ ಹೇಳ್ಕೊಟ್ರೆ ಅವನು ಕಲ್ತ್ಕೋತಾನೆ ಅಂತ ಸೂರ್ಯ ಹೇಳಿದಾಗ, ರೀ ಸುಮ್ಮನೆ ಇರ್ರಿ, ಯಾಕ್ರಿ ಜಗಳ ಆಡ್ತಿದ್ದೀರಾ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ನಿಜನೇ ಅಲ್ವೇನೆ ಹೇಳ್ತಿರೋದು ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಯಾರು ಡ್ಯಾನ್ಸ್ ಕಲಿತಿರೋದು ಅಂತ ಹೇಳಿ ರವಿ ಶ್ರುತಿ ಅಲ್ಲಿಗೆ ಬರ್ತಾರೆ. ಕೃಷ್ ಕಣೋ ರವಿ, ಡ್ಯಾನ್ಸ್ ಮಾಡ್ತೀನಿ ಅಂತ ಆಸೆ ಪಡ್ತಿದ್ದಾನೆ ಅಂತ ಸೂರ್ಯ ಹೇಳಿದಾಗ, ಅಂಕಲ್ ನೀವು ನಿಮ್ಮ ಮೊಬೈಲ್ ಅಲ್ಲಿ ಹಾಡಾಕಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಕೃಷ್ ಹೇಳ್ತಾನೆ. ಆಗ ಮೀನಾ, ರೀ ಕೃಷಿ ಆಸೆ ಪಡ್ತಿದ್ದಾನಲ್ಲ, ನಿಮ್ಮ ಮೊಬೈಲ್ ಅಲ್ಲಿ ಯಾವ್ದಾದ್ರು ಹಾಡಾಕ್ ಬರ್ದ ಅಂತ ಕೇಳಿದಾಗ, ಅಷ್ಟೇ ತಾನೇ, ಹಾಕಿದ್ರೆ ಆಯ್ತು
ಆಯ್ತು ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಇದೇನ್ ಬೀದಿನೇನೋ ಮೈಕ್ ಹಾಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಅವರು, ಲೇ ಶಾಂತಿ, ಬೀದಿ ಇದ್ದಾನೆ ಕಣೆ ಎಲ್ಲಾನು ಬಂದಿದ್ದು, ಅದ್ ಯಾವಾಗ್ಲೂ ನಡೀತಾನೆ ಇರುತ್ತೆ, ಅದನ್ನ ನಿನ್ ಮನ್ಸಲ್ಲಿ ಇಟ್ಕೋ, ಜಾಸ್ತಿ ಮಾತಾಡ್ಬೇಡ ಅಂತ ಹೇಳ್ತಿರುವಾಗ, ಹೇ ಕ್ರಿಶ್, ನಾನು ಹಾಡಾಕ್ತೀನಿ ಕಣೋ, ನೀನ್ ಡ್ಯಾನ್ಸ್ ಮಾಡೋ ಅಂತ ಸೂರ್ಯ ಹೇಳ್ತಾನೆ. ಆಗ ಕ್ರಿಶ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾ, ಅಂಕಲ್ ನೀವು ಬನ್ನಿ ಅಂತ ಹೇಳಿ ಸೂರ್ಯನ ಕೈನ ಹಿಡಿದು ಎಳ್ಕೊತಿರ್ತಾನೆ. ಆಗ ಸೂರ್ಯ, ಮೀನಾ ನಿನ್ ಫೋನ್ ಇಟ್ಕೊಳ್ಳೆ ಅಂತ ಹೇಳಿ ಸೂರ್ಯನ ಬಂದು ಡ್ಯಾನ್ಸ್ ಮಾಡ್ತಿರ್ತಾನೆ. ಅದನ್ನ ನೋಡಿ ಶ್ರುತಿ, ರವಿ ಬಾ ಅಂತ ಹೇಳಿ ರವಿನ ಕೂಡ ಹೇಳ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಹೋದಾಗ ಶಾಂತಿ ಮಾತ್ರ ಮುಖ ಓದಿಸ್ಕೊಂಡು ಕೂತಿರ್ತಾಳೆ. ನಂತರ ರವಿ, ಶ್ರುತಿ, ಸೂರ್ಯ, ಕ್ರಿಶ್ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಶಾಂತಿ ಹತ್ರ ಬಂದು, ಬನ್ನಿ ನೀವು ಡ್ಯಾನ್ಸ್ ಮಾಡಿ ಅಂತ ಹೇಳಿ ಕರಿತಿರ್ತಾರೆ. ನಂತರ ಶಾಂತಿ ಅವ್ರನ್ನೆಲ್ಲರನ್ನು ಬೈತಿರೋವಾಗ ಎಲ್ಲರೂ ಶಾಂತಿ ಮುಂದೆ ಹೋಗಿ ಶಾಂತಿನ ರೇಗಿಸ್ತಾ ಡ್ಯಾನ್ಸ್ ಮಾಡ್ತಿರ್ತಾರೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಹೋಗಿ ಬೇರೆ ಕಡೆ ಕೂತ್ಕೊಬಿಡ್ತಾಳೆ. ನಂತರ ಇವರೆಲ್ಲರೂ ಡ್ಯಾನ್ಸ್ ಮಾಡ್ತಿರೋವಾಗ ಒಂದಷ್ಟು ಜನ ಹೊರಗಡೆಯಿಂದ ಒಳಗಡೆ ಬಂದು ನಿಲ್ಸಿ ಅಂತ ಜೋರಾಗಿ ಹೋಗ್ತಾರೆ. ಆಗ ಏನಪ್ಪ ಇದು, ಇವ್ರಿಗೂ ಡ್ಯಾನ್ಸ್ ಕಲಿಬೇಕು ಅಂತ ಅನ್ಸಿರ್ಬೇಕು, ಅದಕ್ಕೆ ಇಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳ್ತಿರೋವಾಗ, ನೀವು ಕುಣಿತಿದ್ದೆಲ್ಲ ಸಾಕು ನಿಲ್ಸ್ರಯ್ಯ ಅಂತ ಹೇಳಿ ಅವರೆಲ್ಲ ಕೂಗ್ತಾ ಇರ್ತಾರೆ. ನಂತರ ಅವ್ರ ಜೊತೆ ಬಂದಿದ್ದ ಒಬ್ಬ ಹೆಂಗಸು ಮುಂದೆ ಬಂದು, ಯಾವಳೆ ಇಲ್ಲಿ ಶಾಂತಿ ಅಂತ ಜೋರಾಗಿ ಕೇಳ್ತಾಳೆ. ಆಗ ಶಾಂತಿ, ಯಾರು ನೀವಲ್ಲ, ಮರ್ಯಾದೆ ಇಲ್ಲದೆ ಏನೇನೋ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿ, ನಾನೇ ಶಾಂತಿ, ಏನಿವಾಗ ಅಂತ ಹೇಳ್ತಾಳೆ. ಅಂದ್ರೆ ಡ್ಯಾನ್ಸ್ ಟೀಚರ್ ನೀನೇನಾ ಅಂತ ಅವರೆಲ್ಲ ಕೇಳ್ತಿರೋವಾಗ, ಹೌದು ಡ್ಯಾನ್ಸ್ ಟೀಚರ್ ನಾನೇನೆ, ಅದಕ್ಕೇನೀಗ ಅಂತ ಶಾಂತಿ ಕೇಳ್ತಾಳೆ. ಆಗ ಏನಮ್ಮ ನೀವೆಲ್ಲ ಚೆನ್ನಾಗಿರ್ತೀರಾ, ಹಾಳಾಗೋಗ್ಬಿಡ್ತೀರಾ ಅಂತ ಅವರೆಲ್ಲ ಬೈತಿರೋವಾಗ, ಯಾರ್ರಿ ನೀವೆಲ್ಲ ನಮ್ಮನೆಗೆ ಬಂದು ಮರ್ಯಾದೆ ಇಲ್ದಿರೋ ತರ ಮಾತಾಡ್ತಿರಲ್ಲ ಅಂತ ಸೂರ್ಯ ಹೇಳ್ತಾನೆ. ನಿಮ್ಮಮ್ಮನಿಂದ ನಮ್ಮ ಮಗಳ ಜೀವನನೇ ಹಾಳಾಗ್ಬಿಟ್ಟಿದೆ ಅಂತ ಅವರೆಲ್ಲ ಹೇಳ್ತಿರೋವಾಗ, ಯಾರು ನೀವಲ್ಲ, ದಿಢೀರ್ ಅಂತ ಬಂದು ಈ ತರ ಎಲ್ಲ ಮಾತಾಡಿದ್ರೆ ನಮ್ಗೆ ಏನ್ ಅರ್ಥ ಆಗ್ಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಅವರು, ಹೇ ರತಿನ್ ಕರ್ಕೊಂಡು ಬರೋ ಅಂತ ಹೇಳಿದಾಗ ರತಿನ ಒಳಗಡೆ ಕರ್ಕೊಂಡು ಬರ್ತಾರೆ. ಆಗ ಶಾಂತಿಗೆ ಭಯ ಆಗಿ ಏನಾಗುತ್ತೋ ಏನೋ ಅಂತ ನಡ್ತಿರೋವಾಗ, ಈ ಅಮ್ಮನ್ ನಂಬಿ ನಮ್ಮ ಮಗಳನ್ನ ಡ್ಯಾನ್ಸ್ ಕಲಿಯೋದಕ್ಕೆ ಅಂತ ಈ ಅಮ್ಮನ ಹತ್ರ ಬಿಟ್ಟಿದ್ವಿ, ಈಗ ನೋಡಿದ್ರೆ ನನ್ನ ಮಗಳು ಬಸರಿಯಾಗಿ ಬಂದಿದ್ದಾಳೆ ಅಂತ ಅವರೆಲ್ಲ ಹೇಳ್ತಿರ್ತಾರೆ. ಆಗ ಮನೋಜ್ ಶಾಂತಿ ಹತ್ರ ಬಂದು, ಅಮ್ಮ ಈ ಹುಡುಗಿ ನಿನ್ನ ಹತ್ರ ತಾನೇ ಡ್ಯಾನ್ಸ್ ಕಲಿಯೋದಕ್ಕೆ ಬರ್ತಿದ್ದು ಅಂತ ಕೇಳಿದಾಗ, ಡ್ಯಾನ್ಸ್ ಕಲಿಯೋದಕ್ಕೆ ಅಂತ ಹೋಗ್ತಿದ್ಲು, ಆದ್ರೆ ನಿಮ್ಮಮ್ಮ ಅವಳನ್ನ ಹುಡುಗರ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದಾರೆ, ಈಗ ಬಸರಿಯಾಗಿ ಬಂದು ನಿಂತಿದ್ದಾಳೆ ಅಂತ ಹೇಳ್ತಿರ್ತಾರೆ. ಆಗ ಒಂದ್ ನಿಮಿಷ ಇರಿ, ಏನ್ ಸಮಸ್ಯೆ ಅಂತ ಮೊದಲು ಗೊತ್ತಾಗ್ಲಿ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಡ್ಯಾನ್ಸ್ ಕಲ್ಸ್ಕೊಡ್ತೀವಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ, ಇದೆಲ್ಲ ಸರಿನಾ ಅಂತ ಅಲ್ಲೊಬ್ರು ಜೋರಾಗಿ ಕೇಳ್ತಾರೆ. ಆಗ ಸೂರ್ಯ ಬಂದು, ಏನ್ರಯ್ಯ ನಮ್ಮಪ್ಪನ ಎದುರು ಕಡೆನೇ ಜೋರಾಗಿ ಮಾತಾಡ್ತಿದ್ದೀರಲ್ಲ, ಏನೇ ಮಾತಾಡ್ಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿದ್ರೆ ಅದು ನಿಮ್ಗೆ ಒಳ್ಳೇದು ಅಂತ ಸೂರ್ಯ ಹೇಳಿದಾಗ, ಏನಯ್ಯ ತಾಳ್ಮೆಯಿಂದ ಮಾತಾಡೋದು, ಎಲ್ಲ ಈ ಮಮ್ಮನಿಂದಾನೇ ಆಗಿದ್ದು ಅಂತ ಬೈತಾ, ಏನಮ್ಮ ನೀನ್ ಡ್ಯಾನ್ಸ್ ಕಲಿಸ್ತೀಯ ಅಥವಾ ಬೇರೆ ಏನಾದ್ರೂ ಮಾಡ್ತಿದ್ಯಾ ಅಲ್ಲಿ ಅಂತ ಶಾಂತಿನ ಕೇಳ್ಬಿಡ್ತಾರೆ. ಅದನ್ನ ಕೇಳಿ ಸೂರ್ಯನ್ಗೆ ಕೋಪ ಬಂದು ಅವ್ರಿಗೆ ಹೊಡೆಯೋದಕ್ಕೆ ಅಂತ ಹೋದಾಗ ಸೂರ್ಯನ ರಂಗನಾಥ್ ಅವ್ರು ತಡೆದು ನಿಲ್ಲಿಸ್ತಾರೆ. ನಂತರ ಅಲ್ಲೋ ಸೂರ್ಯ, ಮೊದಲು ಅದೇನಂತ ಮಾತಾಡೋಣ ಬಾರೋ ಈ ಕಡೆ ಅಂತ ಹೇಳಿದಾಗ, ನೋಡ್ದೇನಪ್ಪ ಸಕ್ಕರೆ ಬಗ್ಗೆ ಹೇಗೆ ತಪ್ಪಾಗಿ ಮಾತಾಡ್ತಿದ್ದಾರೆ ಇವರು ಅಂತ ಸೂರ್ಯ ಕೇಳಿದಾಗ, ನೋಡಿ ಅವಶ್ಯಕತೆ ಇಲ್ಲದೆ ನಮ್ಮ ಅಮ್ಮನ ಬಗ್ಗೆ ತಪ್ಪಾಗಿ ಏನಾದ್ರೂ ಮಾತಾಡಿದ್ರೆ ನಾವಂತೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಒಳಗಾಕ್ಸ್ಬೇಕಾಗತ್ತೆ ಅಂತ ರವಿ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು, ರವಿ ನೀನು ಸ್ವಲ್ಪ ಸುಮ್ನಿರಪ್ಪ ಅಂತ ಹೇಳಿ, ನೋಡಿ ವಿಷಯ ಏನು ಅಂತ ನಮ್ಗೇನು ಅರ್ಥ ಆಗ್ತಿಲ್ಲ, ಯಾರಾದ್ರೂ ಸ್ವಲ್ಪ ಅರ್ಥ ಆಗೋ ಹಾಗೆ ಮಾತಾಡಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಈ ಅಮ್ಮನಿಂದ ನಮ್ಮ ಹುಡುಗಿ ಜೀವನನೇ ನಾಶ ಆಗ್ಬಿಟ್ಟಿದೆ, ಈ ಅಮ್ಮ ನಡೆಸ್ತಿರೋ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಒಂದು ಹುಡುಗನ ಜೊತೆ ನಮ್ಮ ಹುಡುಗಿ ಸೇರಿ ಇವತ್ತು ಗರ್ಭಿಣಿಯಾಗಿ ಬಂದು ನಿಂತಿದ್ದಾಳೆ, ಈಗ ನಾವು ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗ್ತಿಲ್ಲ ಅಂತ ಅವರೆಲ್ಲ ಹೇಳ್ತಿರ್ತಾರೆ. ಆಗ ಮನೆಯವರೆಲ್ಲರೂ ಒಬ್ರಿಗೊಬ್ರು ಮುಖ ನೋಡ್ಕೋತಿದ್ರೆ ಶಾಂತಿ ಮಾತ್ರ ಬೈತಿಂದ ತಲೆ ತಗ್ಸ್ಕೊಂಡು ನಿಂತಿರ್ತಾಳೆ. ಆಗ ಮೀನಾ ಮುಂದೆ ಬಂದು, ಏನ್ರಿ ನಮ್ಮತ್ತೆ ಹೇಗ್ರಿ ಇದಕ್ಕೆಲ್ಲ ಕಾರಣ ಆಗ್ತಾರೆ, ನಿಮ್ ಹುಡುಗಿನ ಇನ್ನೊಬ್ಬನ ಹುಡುಗನ ಜೊತೆ ಸೇರಿ ಇದೆಲ್ಲ ಆಗಿರೋದು, ಇದಕ್ಕೆಲ್ಲ ನಮ್ಮತ್ತೆ ಏನ್ರಿ ಮಾಡೋಕ್ಕಾಗತ್ತೆ ಅಂತ ಕೇಳಿದಾಗ, ಏನಮ್ಮ ಇದೆಲ್ಲ ಆ ಎಮ್ಮನ್ ಕ್ಲಾಸ್ ಎಲ್ಲ ತಾನೇ ನಡೆದಿರೋದು, ಅಲ್ಲಮ್ಮ ಇದೆಲ್ಲ ನಡೀತಿರ್ಬೇಕಾದ್ರೆ ಆ ಎಮ್ಮ ಏನ್ ನೋಡ್ಕೊಂಡು ಸುಮ್ಮನಿದ್ರ ಅಂತ ಅವರೆಲ್ಲ ಕೇಳ್ತಿರ್ತಾರೆ. ಆಗ ರಂಗನಾಥ್ ಅವ್ರು ಮುಂದೆ ಬಂದು, ಇಲ್ಲಿ ಕೇಳಿ ನಿಮ್ ಸಮಸ್ಯೆ ಏನು ಅಂತ ನನ್ಗೆ ಅರ್ಥ ಆಯ್ತು, ನೀವು ನಮ್ಮ ಮನೆಗೆ ಬಂದು ಮಾತಾಡಿದ್ರೆ ಏನ್ ಪ್ರಯೋಜನ ಹೇಳಿ, ಇದನ್ನ ಹುಡುಗನ ಮನೆಗೆ ಹೋಗಿ ಕೇಳ್ಬೇಕು ತಾನೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲಿ ಹೋಗಿ ನಾವಾಗ್ಲೇ ಮಾತಾಡಿದ್ವಿ, ಆ ಹುಡುಗನಪ್ಪ ಮದ್ವೆ ಮಾಡ್ಕೊಡಲ್ಲ ಅಂತ ಹೇಳ್ಬಿಟ್ರು, ಈ ಅಮ್ಮನ್ ನಂಬಿ ಡ್ಯಾನ್ಸ್ ಕ್ಲಾಸ್ ಕಳ್ಸಿದ್ದಕ್ಕೆ ನನ್ನ ಮಗಳ ಜೀವನನೇ ನಾಶ ಮಾಡ್ಬಿಟ್ರು ಅಂತ ಅವರೆಲ್ಲ ಹೇಳ್ತಿರ್ತಾರೆ. ಆಗ ಅಲ್ಲೇ ಇದ್ದ ಹೆಂಗಸು ಮುಂದೆ ಬಂದು, ದುಡ್ಡು ತಗೊಂಡು ಇವಳು ತಪ್ಪಾದ ರೀತಿಯಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಸಿದಾಳೆ, ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಶಾಂತಿಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾಳೆ. ಅಲ್ಲಿಗೆ ಮೀನಾ ಬಂದು ಹೆಂಗಸಿನ ಕೈನ ಹಿಡ್ಕೊಂಡು, ಏನೋ ಮಾತಾಡೋದಕ್ಕೆ ಬಂದಿದ್ದೀರಾ ಅಂತಂದ್ರೆ ಕೈ ಮುಂದೆ ಮಾಡ್ಕೊಂಡು ಬರ್ತೀರಾ ಅಂತ ಹೇಳಿ ಆ ಹೆಂಗಸಿನ ಕೈನ ಗಟ್ಟಿಯಾಗಿ ಹಿಡ್ಕೊಂಡು, ನಮ್ಮತ್ತೆ ಮೇಲೆ ಕೈ ಮಾಡಕ್ ಬಂದೆ ಅಂತಂದ್ರೆ ನಿನ್ ಕೈನ ಮುರಿದಾಕ್ಬಿಡ್ತೀನಿ ಅಂತ ಹೇಳಿ ಆ ಹೆಂಗಸಿನ ಕೈನ ಹಿಂದೆ ತಿರುಗಿಸಿ ಹೋಗ ಕಡೆ ಅಂತ ಹೇಳಿ ಮೀನಾ ಜೋರಾಗಿ ಅವಳನ್ನ ತಳ್ಬಿಡ್ತಾಳೆ. ಅದನ್ನ ನೋಡಿ ಶಾಂತಿ ಕಣ್ಣೀರ್ ಬರ್ತಿರುತ್ತೆ, ಯಾಕಂದ್ರೆ ಶಾಂತಿನ ಹೊಡೆಯೋದಕ್ಕೆ ಬಂದಾಗ ಅಲ್ಲಿ ಯಾರು ತಡೆಯೋದಕ್ಕೆ ಬಂದಿರೋದಿಲ್ಲ, ಎಲ್ಲರೂ ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ. ಆದ್ರೆ ಮೀನಾ ಮಾತ್ರ ಮುಂದೆ ಬಂದು ತಡೆದಿರ್ತಾಳೆ. ಆಗ ಸೂರ್ಯ ಕೂಡ ಮುಂದೆ ಬಂದು, ಇಲ್ಲಿ ಯಾರಾದ್ರೂ ಮಾತಾಡಂಗಿದ್ರೆ ಸರಿಯಾಗಿ ಮಾತಾಡಿ, ಅದನ್ನೆಲ್ಲ ಬಿಟ್ಟು ಕೈ ಮಾಡೋದಕ್ಕೆ ಏನಾದ್ರು ಬಂದ್ರಿ ಅಂತ ಇಟ್ಕೊಳ್ಳಿ, ನಿಮ್ ದೇಹದಲ್ಲಿ ನಿಮ್ ಉಸಿರೇ ಇರೋದಿಲ್ಲ, ಹಾಗೆ ಮಾಡ್ಬಿಡ್ತೀನಿ ಅಂತ ಹೇಳಿ ವಾರ್ನಿಂಗ್ ಕೊಡ್ತಾನೆ. ಆಗ ಮನೋಜ ಬಂದು, ಆ ಹುಡುಗನ ಮನೆಯವ್ರ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋದನ್ನ ಬಿಟ್ಟು ಇಲ್ಲಿಗೆ ಯಾಕಯ್ಯ ಬಂದು ಕೂಗಾಡ್ತಿದ್ದೀರಾ ಅಂತ ಕೇಳಿದಾಗ, ಪೊಲೀಸ್ ಹತ್ರ ಹೆಂಗಯ್ಯ ಹೋಗೋದು, ನಿನ್ಗೇನಯ್ಯ ಗೊತ್ತು, ಹೆಣ್ಣೆತ್ತಿರೋರು ನಾವಲ್ವಾ ಅಂತ ಅವ್ರು ಹೇಳ್ತಿರ್ತಾರೆ. ಆಗ ರಂಗನಾಥ್ ಅವ್ರು ಬಂದು, ಸ್ವಲ್ಪ ತಾಳ್ಮೆಯಿಂದ ಇರಿ, ಈ ತರ ಸಮಸ್ಯೆ ನಮ್ಮ ಮನೇಲಿ ಏನಾದ್ರೂ ಆಗಿದ್ರೆ ನಮಗೂ ಇದೇ ರೀತಿ ಕೋಪ ಬರ್ತಿತ್ತು, ನಿಮ್ ಕೋಪ ಸರಿಯಾಗೇ ಇದೆ, ಆದ್ರೆ ಕೋಪ ಮಾಡ್ಕೊಂಡ್ರೆ ಸಮಸ್ಯೆ ಏನು ಬಗೆಹರಿಯಲ್ಲ ಅಲ್ವಾ, ಈಗ ನಿಮ್ ಕೋಪನೆಲ್ಲ ಬಿಟ್ಟು ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಮೊದಲು ಯೋಚನೆ ಮಾಡಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಆಗ ಅಲ್ಲಿರೋರು, ನಾವು ಕೋಪ ಮಾಡ್ಕೊಳ್ತೆ ಇನ್ನೇನ್ ಮಾಡಕ್ಕಾಗತ್ತೆ ಸರ್, ನಮ್ಮ ಮಗಳನ್ನ ಕೊಂದ್ಬಿಡಕ್ಕಾಗತ್ತಾ, ನೀವೇ ಹೇಳಿ, ಇವ್ರನ್ನ ನಂಬ್ತಾನೆ ನಮ್ಮ ಮಗಳನ್ನ ಇವ್ರ ಹತ್ರ ಬಿಟ್ಟಿದ್ದು, ಈ ತರ ಎಲ್ಲ ನಡೆದೋಗಿದ್ಯಲ್ಲ ಸರ್, ಏನ್ ಸರ್ ಮಾಡೋದು, ನಮ್ಮ ಹುಡುಗಿಗೆ ನ್ಯಾಯ ಸಿಗ್ಬೇಕು, ಇಲ್ಲ ಅಂದ್ರೆ ಈ ಅಮ್ಮನಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಅವರೆಲ್ಲರೂ ಹೇಳ್ತಿರ್ತಾರೆ. ನಂತರ ನಾವ್ ಯಾರು ಇಲ್ಲಿಂದ ಹೋಗಲ್ಲ,
ಈ ಅಮ್ಮನಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಅವರೆಲ್ಲರೂ ಜೋರಾಗಿ ಕೂಗ್ತಾ ಇರ್ತಾರೆ. ಆಗ ಶಾಂತಿಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಭಯ ಪಟ್ಕೊಂಡು ನಿಂತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗ್ತದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.